ಹಾಯ್ ಡಿಯರ್ಸ್, ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಕ್ಯಾಂಪದು ಡೇ 2. ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೆ. ಅದಾದಮೇಲೆ ಒಂದು ಕಾಫಿ ಮಾಡ್ಕೊಂಡು ಕುಡಿದೆ. ಸೊ ಇವತ್ತು ಮನೆಯಲ್ಲಿ ಪೇರೆಂಟ್ಸ್ ಯಾರು ಇರಲಿಲ್ಲ. ಹಸ್ಬೆಂಡ್ ಅಬ್ರಾಡಿಂದ ಬರ್ತಿದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡೋಕ್ಕೆ ಹೋಗಿದ್ರು. ಹಾಗೆ ಡೇ 2 ಆಗಿದ್ರಿಂದ ಇವತ್ತು ಹೌಸ್ ವಿಸಿಟ್ಸು ಇವತ್ತಿಂದ. ಸೊ ಕಲರ್ ಡ್ರೆಸ್ ಹಾಕೋಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ರು, ಅದರಿಂದ ಕಲರ್ ಡ್ರೆಸ್ ಹಾಕ್ಕೊಂಡಿದ್ವಿ. ಅದಾದಮೇಲೆ ಗೊತ್ತಲ್ಲ ನಮ್ಮ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ, ದಟ್ ಈಸ್ ಏಪ್ರಾನ್. ಸೊ ಏಪ್ರಾನ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಿದ್ದೆ. ಆ್ಯಂಡ್ ಹಸ್ಬೆಂಡ್ನ ಕರ್ಕೊಬರಕ್ಕೆ ನಾನು ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಡ್ಯೂಟಿ ಇರೋ ಕಾರಣದಿಂದ ನಮ್ಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ನಿಮ್ಗೆ ಗೊತ್ತಲ್ಲ, ಡ್ಯೂಟಿ ಒಂದ್ಸತಿ ಹಾಕಿದ್ರೆ ಇನ್ನದ್ರಿಂದ ಹಾಲಿಡೇ ತೊಗೊಳಕ್ಕೂ ಆಗಲ್ಲ. ಸೊ ಅದರಿಂದ ನಾನು ಹೋಗೋಕ್ಕೂ ಆಗಲಿಲ್ಲ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋದ್ವಿ. ಕ್ಯಾಬ್ ಅಲ್ಲಿಗೆ ಬಂತು. ಅಲ್ಲಿಂದ ನನ್ನ ಫ್ರೆಂಡ್ಸ್ನು ಮ್ಯಾಮ್ ಎಲ್ಲರೂ ಪಿಕ್ ಮಾಡಿಕೊಂಡು ನಮ್ಮನ್ನು ಕ್ಯಾಂಪ್ ಹತ್ರ ಬಿಟ್ಕೊಟ್ರು. ಸೊ ನಾನು ಹೇಳಿದಾಗೆ ಇವತ್ತು ಹೋಮ್ ಸರ್ವೆ ಇರೋದ್ರಿಂದ ನಾವು ಡೈರೆಕ್ಟ್ ಕ್ಯಾಂಪ್ ಹೋಗೋ ಅವಶ್ಯಕತೆ ಇರಲಿಲ್ಲ. ಸೊ ಸರ್ವೆ ಸೈಟಿಗೆ ಬಂದ್ವಿ. ಸೊ ಹೋಮ್ ವಿಸಿಟ್ಸ್ ಅಂದರೆ ನಾವು ಪ್ರತಿ ಮನೆಗೂ ಹೋಗಿ ಮಕ್ಳಿಗೆ ಪೋಲಿಯೋ ಹಾಕಿದೆಯೋ ಇಲ್ವಾ ಅನ್ನೋದು ರೀಕನ್ಫರ್ಮ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ಫಿಲ್ ಮಾಡ್ಕೋಬೇಕು, ಮತ್ತು ಅವ್ರ ಮನೆಗಳಲ್ಲಿ ಮಾರ್ಕಿಂಗ್ ಮಾಡಬೇಕು. ಇಂಥ ಡ್ಯೂಟೀಸ್ ಇತ್ತು. ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮದು 4 ಜನದ ಒಂದು ಟೀಮ್ ಇತ್ತು. ಆ ಟೀಮಲ್ಲಿ ಹೆಲ್ತ್ ಕೇರ್ ಮ್ಯಾಮ್ ಮತ್ತು ನಾನು ಇನ್ನೊಂದು ಫ್ರೆಂಡ್ ಇನ್ನೊಂದು ಕಡೆ ಹೋಗಿದ್ರು. ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಂದು ಕಡೆ ಬಂದಿದ್ವಿ. ಸೊ 2 ಟೀಮ್ ಆದರೆ ಬೇಗ ಕೆಲಸ ಮುಗಿಯುತ್ತೆ ಅಂತ 2 ಟೀಮ್ ಮಾಡಿಕೊಂಡು ಸರ್ವೆ ಮಾಡ್ತಾ ಇದ್ವಿ. ಸೊ ಸರ್ವೆ ಮುಗಿಸ್ಕೊಂಡು ನಾವು ಕ್ಯಾಂಪಿಗೆ ಬಂದ್ವಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಇದ್ದರು. ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡ್ಕೊಂಡು ಅವ್ರ ಆಟಗಳನ್ನೆಲ್ಲ ನೋಡ್ಕೊಂಡು ಹಾಗೆ ಕೂತಿದ್ವಿ. ಹಾಗೆ ಸ್ವಲ್ಪ ಪೇಪರ್ ವರ್ಕ್ಸ್ ಎಲ್ಲ ಮುಗಿಸೋದಿತ್ತು, ಅಲ್ಲೇ ಕೂತ್ಕೊಂಡು ಅದೆಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಕ್ಯಾಬ್ ಬಂತು, ಮನೆ ಹತ್ರನೇ ಡ್ರಾಪ್ ಕೂಡ ಮಾಡಿಕೊಟ್ರು. ಹಾಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಬೆಕ್ ಜೊತೆ ಎಲ್ಲ ಹೊರಗಡೆಯಿಂದ ಆಟ ಆಡಿಕೊಂಡು ಮನೆ ಒಳಗಡೆ ಬಂದೆ. ಮನೆ ಒಳಗಡೆ ಬಂದು ಫಸ್ಟ್ ಮಾಡಿದ ಕೆಲಸ ಅಂದರೆ ಫುಡ್ ಆರ್ಡರ್ ಮಾಡೋದು. ಬೆಳಿಗ್ಗೆ ಹೇಳಿದಾಗೆ ಪೇರೆಂಟ್ಸ್ ಯಾರೂ ಇರಲಿಲ್ಲ. ಆ್ಯಂಡ್ ನಾನು ಫುಲ್ ಟಯರ್ಡ್ ಆಗಿದೆ ಆಫ್ಟರ್ ಡ್ಯೂಟಿ, ಅದರಿಂದ ಕುಕ್ ಮಾಡೋ ಶಕ್ತಿ ಅಂತೂ ಇರಲಿಲ್ಲ. ಸೊ ನಾನು ಫುಡ್ಡನ್ನು ಆರ್ಡ್ರ್ ಮಾಡಿಕೊಂಡು ಸ್ಥಾನಕ್ಕೆ ಹೋದೆ. ಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋದ ಅಂತ ಬಂದೆ. ಮೊದಲನೇದಾಗಿ ನನಗೆ ಈ ವಿಂಟರ್ ಸೀಸನಲ್ಲಂತೂ ಲಿಪ್ ಬಾಮ್ಗಿಂತ ಜಾಸ್ತಿ ವರ್ಕ್ ಆಗೋದೆ ವಾಸ್ಲೈನ್. ಸೊ ಅದರಿಂದ ಫಸ್ಟು ವಾಸ್ಲೈನ್ನೇ ಹಚ್ಕೊಂಡೆ. ಅದರ ನಂತರ ಫೇಸಿಗೆ ಮಾಯ್ಶ್ಚರೈಸರ್ನ ಹಾಕ್ಕೊಂಡೆ. ಬೆಳಗ್ಗೆಯಿಂದ ಬಿಸಿಲಲ್ಲಿ ತಿರುಗಿದ್ವಿ ಕೂಡ, ಸೊ ಫುಲ್ ಫೇಸ್ ಎಲ್ಲ ಡಲ್ಲಾಗಿತ್ತು. ಅದರಿಂದ ಮಾಯ್ಶ್ಚರೈಸರ್ ಮೇಲೆ ಒಂದು ಫೇಸ್ ಕ್ರೀಮ್ನ ಹಾಕ್ತಿದ್ದೀನಿ. ಹೆವಿಯಾಗಿ ಮೇಕಪ್ ಏನು ಮಾಡ್ಕೋತಿಲ್ಲ, ಜಸ್ಟ್ ಸ್ಕಿನ್ ಕೇರ್ ಮಾಡಿಕೊಂಡು ಜಸ್ಟ್ ಸ್ಕಿನ್ ಪ್ರಿಪ್ಪಿಂಗ್ ಥರ ಮಾಡ್ಕೋತಿದ್ದೆ. ಹ್ಯಾಂಡ್ ಮುಖದಲ್ಲಿ ಲೈಟಾಗಿ ನಿಮಗೆ ಬ್ಲಷ್ ಕಾಣಿಸ್ಬೋದು, ವಿತೌಟ್ ಬ್ಲಷ್ ಹಾಕ್ತೇನೆ ಕೂಡ. ಅದು ಹಸ್ಬೆಂಡ್ ಬರ್ತಿರೋದ್ರಿಂದ ಆಬ್ವಿಯಸ್ಲಿ. ಅದಾದಮೇಲೆ ಲಿಪ್ಸ್ಟಿಕ್ ಹಾಕೋ ಮೂಡ್ ಇರಲಿಲ್ಲ, ಹಾಗೆ ಎಲ್ಲೂ ಹೋಗೋದು ಇರಲಿಲ್ಲ. ಅದರಿಂದ ನಾನು ಟಿಂಟೆಡ್ ಲಿಪ್ ಬಾಮ್ನ ಹಚ್ಕೊಂಡೆ. ಸೊ ಇದರಲ್ಲಿ ಲೈಟಾಗಿ ಕಲರು ಇರುತ್ತೆ, ಲಿಪ್ ಚೆನ್ನಾಗಿ ಮಾಯ್ಶ್ಚರೈಸ್ಡ್ ಆಗೂ ಇರುತ್ತೆ. ಅದರಿಂದ ಟಿಂಟೆಡ್ ಲಿಪ್ ಬಾಮ್ ಯೂಸ್ ಮಾಡಿಕೊಂಡೆ. ಅದಾದಮೇಲೆ ನನ್ನ ಫೇವ್ರೇಟ್ ಬ್ಲಷನ್ನು ಹಚ್ಕೊಂಡೆ, ಸ್ವಲ್ಪ ಲೈಟಾಗಿ ಹಚ್ಕೊಂಡೆ. ಆ್ಯಂಡ್ ನಾನು ಜಾಸ್ತಿ ಬ್ಲಷ್ ಅಂತ ಯೂಸ್ ಮಾಡೋದು ಲಿಪ್ ಆ್ಯಂಡ್ ಚೀಕ್ ಟಿಂಟೇ, ಬಿಕಾಸ್ ಅದೊಂಥರ ನ್ಯಾಚುರಲ್ ಲುಕ್ ಕೊಡುತ್ತೆ. ಆದರೆ ನಾನು ಜಾಸ್ತಿ ಯೂಸ್ ಮಾಡೋದೇ ಲಿಪ್ ಆ್ಯಂಡ್ ಚೀಕ್ ಟಿಂಟ್. ಅದರ ನಂತರ ನಮ್ಮ ನಾರ್ಮಲ್ ಫೇಸ್ ಪೌಡರ್ನಿಂದ ಫುಲ್ ಫೇಸ್ನ ನಾನು ಸೆಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಇಷ್ಟಪಡೋ ಒಂದು ಕಾಂಬೋ ಏನು ಅಂದರೆ, ಲಿಪ್ಪನ್ನು ನಾವು ಟಿಂಟೆಡ್ ಲಿಪ್ ಬಾಮ್ ಹಾಕ್ಮೇಲೆ ಲೈನಿಂಗ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ಲೈನಿಂಗ್ ಕೂಡ ಮಾಡಿಕೊಟ್ಟೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.